ಪ್ರಸ್ತುತ ವಿದೇಶ ವಾರ್ತೆಗಳಿಗೆ ಸ್ವಾಗತ. ನಾನು ಇಕ್ಬಾಲ್ ಕೈರಂಗಳ. ವಿಶ್ವ ಪ್ರಾಣಿಗಳ ದಿನಾಚರಣೆ ನಿಮಿತ್ತ ಸೌದಿ ಅರೇಬಿಯಾದ ಎಲ್ಲ ಲುಲು ಹೈಪರ್ ಮಾಲ್ಗಳಲ್ಲಿ ವಿವಿಧ ಸಾಕು ಬೆಕ್ಕುಗಳ ಪ್ರದರ್ಶನ ಮೇಳ ನಡೆಯುತ್ತಿದೆ. ಈ ತಿಂಗಳ 4ರಂದು ಆರಂಭವಾದ ಮೇಳವು 10ನೇ ತಾರೀಕಿನವರೆಗೆ ನಡೆಯಲಿದೆ. ಜಗತ್ತು ಎಲ್ಲರಿಗೂ ಸೇರಿದ್ದು ಎಂಬ ವಿಷಯದ ಅಡಿಯಲ್ಲಿ ಈ ಮೇಳ ನಡೆಯುತ್ತಿದೆ. ಸೌದಿ ಪರಿಸರ, ಕೃಷಿ ಮತ್ತು ನೀರಿನ ಸಚಿವಾಲಯದ ಅಡಿಯಲ್ಲಿ ಈ ಮೇಳ ನಡೆಯುತ್ತಿದೆ. ಪಶುವೈದ್ಯಕೀಯ ಆರೋಗ್ಯ ಮತ್ತು ಮೇಲ್ವಿಚಾರಣೆಯ ಮಹಾನಿರ್ದೇಶಕ ಅಲಿ ಮೊಹಮ್ಮದ್ ಅಲ್ ಡೊವರಿಜ್ ಮೇಳವನ್ನು ಉದ್ಘಾಟಿಸಿದ್ದಾರೆ. ಬೆಕ್ಕುಗಳನ್ನು ಪ್ರದರ್ಶಿಸಲು ಮತ್ತು ಅದ್ಭುತ ಬಹುಮಾನಗಳನ್ನು ಗೆಲ್ಲಲು ಅವಕಾಶವಿದೆ. 1925 ವಿಶ್ವ ಪ್ರಾಣಿಗಳ ದಿನ ಮೊದಲ ಬಾರಿಗೆ ಆರಂಭವಾಯಿತು. ಪ್ರತಿ ವರ್ಷ ಅಕ್ಟೋಬರ್ 4ರಂದು ಈ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಾಣಿಗಳ ಉಳಿವಿನ ಪ್ರಮುಖ ಗುರಿಯನ್ನು ಜನರಿಗೆ ಸಾರುವುದು ವಿಶ್ವ ಪ್ರಾಣಿಗಳ ದಿನದ ಮುಖ್ಯ ಉದ್ದೇಶವಾಗಿದೆ. ಅಫ್ಘಾನಿಸ್ತಾನ ಶರಿಯಾ ಕಾನೂನು ಅನುಷ್ಠಾನವನ್ನು ನಮ್ಮಿಂದ ನೋಡಿ ಕಲಿತುಕೊಳ್ಳಲಿ ಎಂದು ಕತಾರ್ ಹೇಳಿದೆ. ಕತಾರ್ ವಿದೇಶಾಂಗ ಸಚಿವ ಶೇಖ್ ಮೊಹಮ್ಮದ್ ಬಿನ್ ಅಬ್ದುಲ್ ರೆಹಮಾನ್ ಮತ್ತು ಯುರೋಪಿಯನ್ ವಿದೇಶಾಂಗ ನೀತಿ ಮುಖ್ಯಸ್ಥ ಜೋಸೆಫ್ ಬೋರೆಲ್ ಸುದ್ದಿಗೋಷ್ಠಿಯೊಂದರಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಕತಾರ್ ವಿದೇಶಾಂಗ ಸಚಿವರು ಹೀಗೆ ಅಭಿಪ್ರಾಯಪಟ್ಟರು. ಒಂದು ಇಸ್ಲಾಮಿಕ್ ರಾಷ್ಟ್ರವಾಗಿ ಯಾವ ರೀತಿ ಕಾನೂನು ಮಾಡಬೇಕು, ಮಹಿಳೆಯರ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಇಸ್ಲಾಮಿ ಕಾನೂನು ಹೇಗಿದೆ ಅನ್ನೋದು ಗೊತ್ತಿರಬೇಕಾಗುತ್ತದೆ. ತಾಲಿಬಾನ್ ಇದನ್ನು ಕತಾರ್ ನ್ಯಾಯ ವ್ಯವಸ್ಥೆಯಿಂದ ನೋಡಿ ಕಲಿಯಬೇಕು. ನಮ್ಮಲ್ಲಿ ಉದ್ಯೋಗ, ಶಿಕ್ಷಣದಲ್ಲಿ ಪುರುಷರಿಗಿಂತ ಮಹಿಳೆಯರಿಗೆ ಆದ್ಯತೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಮೊದಲ ಬಾರಿ ಬಾಹ್ಯಾಕಾಶದಲ್ಲಿ ಸಿನಿಮಾ ಚಿತ್ರೀಕರಣ ಈ ತಿಂಗಳಲ್ಲಿ ನಡೆಯಲಿದೆ. ಈ ಸಂಬಂಧವಾದ ಸೋಯುಜ್ MS-19 ಬಾಹ್ಯಾಕಾಶ ನೌಕೆಯನ್ನು ರಷ್ಯಾ ಅಕ್ಟೋಬರ್ 5ರಂದು ಉಡಾವಣೆ ಮಾಡಿದೆ. ಸಿನಿಮಾ ನಿರ್ದೇಶಕ ಕ್ಲಿಮ್ ಶೆಪೆಂಕೋ, ನಟಿ ಯೂಲಿಯಾ ಪೆರೆಸಿಲ್ಡ್ ಮತ್ತು ಗಗನಯಾತ್ರಿ ಓರ್ವರು ಆ ನೌಕೆಯಲ್ಲಿದ್ದಾರೆ. ಮುಖ್ಯ ಮತ್ತು ಬ್ಯಾಕಪ್ ಸಿಬ್ಬಂದಿಯು ಜೊತೆಗಿದ್ದಾರೆಂದು ರಷ್ಯಾದ ಬಾಹ್ಯಾಕಾಶ ನಿಗಮ ಹೇಳಿದೆ. 12 ದಿನಗಳ ಚಿತ್ರೀಕರಣ ಮುಗಿಸಿ ಅಕ್ಟೋಬರ್ 17ರಂದು ಅವರು ಭೂಮಿಗೆ ಹಿಂದಿರುಗಲಿದ್ದಾರೆ. ನನ್ನನ್ನು ಈ ಬಾಹ್ಯಾಕಾಶ ತುಂಬಾ ಆಕರ್ಷಕವಾಗಿ ಸ್ವಾಗತಿಸುತ್ತಿದೆ ಹಾಗೂ ಇಲ್ಲಿ ಯಾವುದೇ ಗಡಿಗಳಿಲ್ಲ ಎಂದು ನಟಿ ಯೂಲಿಯಾ ಪೆರೆಸಿಲ್ಡ್ ಬಾಹ್ಯಾಕಾಶ ತಲುಪಿ ಪ್ರತಿಕ್ರಿಯಿಸಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ ಗಗನಯಾನಿಯೊಬ್ಬರನ್ನು ರಕ್ಷಿಸುವ ಸಲುವಾಗಿ ಶಸ್ತ್ರಚಿಕಿತ್ಸಕಿಯೊಬ್ಬರನ್ನು ಅಂತರಿಕ್ಷಕ್ಕೆ ಕಳುಹಿಸುವ ರೋಚಕ ಕಥಾಹಂದರವನ್ನು ಈ ಸಿನಿಮಾ ಹೊಂದಿದೆ. ಕತಾರ್ ಆರೋಗ್ಯ ಸಚಿವಾಲಯ ಭಾರತೀಯರನ್ನು ಒಳಗೊಂಡಂತೆ ಕ್ವಾರಂಟೈನ್ ನಿಯಮ ಸಡಿಲಗೊಳಿಸುವ ಹೊಸ ಆದೇಶವನ್ನು ಹೊರಡಿಸಿದೆ. ಅಕ್ಟೋಬರ್ 6ರಂದು ಮಧ್ಯಾಹ್ನ 2 ಗಂಟೆಯಿಂದ ಈ ನಿಯಮ ಚಾಲನೆಯಾಗಿದೆ. ಕತಾರ್ ರೆಸಿಡೆಂಟ್ ವೀಸಾದಲ್ಲಿ ಬರುವ 12 ವರ್ಷದ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಭಾರತೀಯರು ಕೋವಿಡ್ ಲಸಿಕೆ ಹಾಕಿದವರಾದರೆ ಕತಾರಿನಲ್ಲಿ 2 ದಿನಗಳ ಕ್ವಾರಂಟೈನ್ ಸಾಕಾಗುತ್ತದೆ. ಕತಾರ್ಗೆ ಬಂದ 36 ಗಂಟೆಗಳಲ್ಲಿ PCR ಪರೀಕ್ಷೆಯನ್ನು ನಡೆಸಬೇಕಾಗುತ್ತದೆ. ಫಿಫಾದ ಫುಟ್ಬಾಲ್ ವಿವಾದ ಪರಿಹಾರ ಸಮಿತಿಗೆ ಕತಾರ್ ಮಹಿಳೆ ದಾನಾ ಬಿಂತ್ ಮೊಹಮ್ಮದ್ ಅಲ್ ನುಐಮಿ ಆಯ್ಕೆಯಾಗಿದ್ದಾರೆ. ದಾನಾ ಅಲ್ ನುಐಮಿ ಲೆಗಸಿ ಸುಪ್ರೀಮ್ಸ್ ಕಮಿಟಿಯ ಫೋನ್ ಡೆಲಿವರಿ ಮತ್ತು ಕಾನೂನು ವ್ಯವಹಾರಗಳ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕಿಯಾಗಿದ್ದಾರೆ. ಫಿಫಾದಲ್ಲಿ ಅವರ ಅವಧಿಯು ಅಕ್ಟೋಬರ್ 2021ರಿಂದ ಅಕ್ಟೋಬರ್ 2025ರವರೆಗೆ ಇರಲಿದೆ. ಫಿಫಾ ವಿವಾದ ಪರಿಹಾರ ಸಮಿತಿಯು ಸ್ವತಂತ್ರ ನ್ಯಾಯಾಧೀಶರ ಸಮಿತಿಯಾಗಿದೆ. ಅದು ಆಟಗಾರರು ಮತ್ತು ಕ್ಲಬ್ಗಳ ಸಮಾನ ಪ್ರಾತಿನಿಧ್ಯದೊಂದಿಗೆ ವಿವಿಧ ವಿವಾದಗಳ ಮಧ್ಯಸ್ಥಿಕೆ ಮಾಡಿ ತೀರ್ಪು ನೀಡುತ್ತದೆ. ದುಬೈಯ ಎಕ್ಸ್ಪೋ ಉತ್ಸವಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ. ಅಕ್ಟೋಬರ್ 1ರಂದು ಎಕ್ಸ್ಪೋ ಗೇಟ್ಗಳು ತೆರೆಯುವುದರೊಂದಿಗೆ ಜನಸಾಗರದ ಹರಿವು ಆರಂಭವಾಗಿದೆ. ಮೊದಲ ವಾರದಲ್ಲಿ ಭೇಟಿ ನೀಡಿದವರ ಸಂಖ್ಯೆ ಲಕ್ಷವಾಗಿದೆ. ತಡರಾತ್ರಿವರೆಗೂ ಉತ್ಸವ ಸವಿದು ಸಾಕಾಗದೆ ಒಳ್ಳದ ಮನಸ್ಸುಗಳಿಂದಾಗಿದೆ ಇಲ್ಲಿಗೆ ಬಂದವರು ವಾಪಸ್ಸಾಗುವುದು. ಈ ತಿಂಗಳಲ್ಲಿ 95 ದಿರ್ಹಮ್ಗೆ ಟಿಕೆಟ್ ಖರೀದಿಸುವವರಿಗೆ 1 ತಿಂಗಳು ನೋಡುವ ಅವಕಾಶ ಸಿಗುತ್ತದೆ. ಮುಂದಿನ ತಿಂಗಳಿಂದ 95 ದಿರ್ಹಮ್ ಬೆಲೆಯ ಟಿಕೆಟ್ಗೆ ಒಂದೇ ದಿನ ಎಕ್ಸ್ಪೋ ಸಂದರ್ಶಿಸಲು ಅವಕಾಶ ಇದೆ. ಒಂದು ದಿನದಲ್ಲಿ ಹಬ್ಬ ಅಂದರೆ 10 ಪೆವಿಲಿಯನ್ ಅಷ್ಟೇ ಸವಿಯಬಹುದು. ನೋಡಲು ತುಂಬಾನೇ ಇದ್ದು 192 ದೇಶಗಳ ಪೆವಿಲಿಯನ್ ಭೇಟಿ ಮಾಡಲು ಬಯಸಿದರೆ ಸುಮಾರು 1 ತಿಂಗಳ ಸಮಯವೇ ಬೇಕಾಗುತ್ತದೆ. ಕತಾರ್ನಲ್ಲಿ ಅಕ್ರಮವಾಗಿ ನೆಲೆಸಿರುವವರ ದಾಖಲೆಗಳನ್ನು ಸರಿಪಡಿಸಲು ಆಂತರಿಕ ಸಚಿವಾಲಯವು ಕಾಲಾವಕಾಶ ನೀಡಿದೆ. ಅಕ್ಟೋಬರ್ 10ರಿಂದ ಡಿಸೆಂಬರ್ 31ರವರೆಗೆ ಗ್ರೇಸ್ ಅವಧಿಯನ್ನು ನೀಡಿದೆ. ರೆಸಿಡೆನ್ಸಿ ಕೆಲಸದ ವೀಸಾ ಅಥವಾ ಕುಟುಂಬ ಭೇಟಿ ವೀಸಾ ಕಾನೂನುಗಳನ್ನು ಉಲ್ಲಂಘಿಸಿದ ವಲಸಿಗರು ಈ ಅವಧಿಯಲ್ಲಿ ತಮ್ಮನ್ನು ಸರಿಪಡಿಸಲು ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಬಗ್ಗೆ ಗೃಹ ಸಚಿವಾಲಯ ಅಧಿಕೃತವಾಗಿ ಹೇಳಿದೆ. ಅರ್ಜಿ ಸಲ್ಲಿಸಲು ಮಧ್ಯಾಹ್ನ 1ರಿಂದ ಸಂಜೆ 6ರವರೆಗೆ ಸಮಯವನ್ನು ಕೂಡ ನೀಡಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಹಾಮಿಲ್ ವೀಸಾಗಳನ್ನು ಪಡೆಯುವ ಪ್ರಕ್ರಿಯೆಗಳನ್ನು ಸರಳಗೊಳಿಸಲಾಗಿದೆ. 3 ದಿನಗಳ ಒಳಗೆ ವೀಸಾ ನೀಡಲಾಗುವುದು ಎಂದು ಸೌದಿ ವಿದೇಶಾಂಗ ಸಚಿವಾಲಯ ಹೇಳಿದೆ. ಸಚಿವಾಲಯದ ಈ ಪೋರ್ಟಲ್ನಲ್ಲಿ ಅರ್ಜಿ ಹಾಕಿದವರಿಗೆ 3 ದಿನಗಳಲ್ಲಿ ವೀಸಾ ನೀಡಲಾಗುತ್ತದೆ. ಸೌದಿಯಲ್ಲಿ ಎಲ್ಲ ಥರದ ಕೆಲಸ ಮಾಡುವವರಿಗೆ ಹಾಮಿಲ್ ಅಂದರೆ ಕುಟುಂಬ ಭೇಟಿ ವೀಸಾಗಳನ್ನು ನೀಡಲಾಗುತ್ತದೆ. ಪತ್ನಿ, ಮಕ್ಕಳು, ತಂದೆ ಮತ್ತು ತಾಯಿಯಂತಹ ಹತ್ತಿರದ ಸಂಬಂಧಿಗಳು ಮಾತ್ರ ಈ ಕುಟುಂಬ ವೀಸಾವನ್ನು ಪಡೆಯಬಹುದು. 1935ರ ನಂತರ ಇದೇ ಮೊದಲ ಬಾರಿಗೆ ಪತ್ರಕರ್ತರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆಯಾಗಿದೆ.
ಅಭಿವ್ಯಕ್ತಿ ಸ್ವಾತಂತ್ರ್ಯ ರಕ್ಷಣೆಗಾಗಿ ಶ್ರಮಿಸಿದ ಫಿಲಿಪೀನ್ಸ್ನ ಮರಿಯಾ ರೆಸ್ಸಾ ಮತ್ತು ರಷ್ಯಾದ ಡಿಮಿಟ್ರಿ ಮುರಾಟೋವ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಘೋಷಿಸಲಾಗಿದೆ. ವಿಶ್ವದಾದ್ಯಂತ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿರುವ ಪ್ರಶಸ್ತಿ ಆಯ್ಕೆ ಸಮಿತಿಯು ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಇಬ್ಬರು ಪತ್ರಕರ್ತರು ನಡೆಸಿದ ಅವಿರತ ಪ್ರಯತ್ನ ಮತ್ತು ಧೈರ್ಯದ ಹೋರಾಟಕ್ಕಾಗಿ ಪ್ರಶಸ್ತಿ ನೀಡಲಾಗಿದೆ ಎಂದು ಹೇಳಿದೆ. ಪ್ರಜಾಪ್ರಭುತ್ವ ಮತ್ತು ಪತ್ರಿಕಾ ಸ್ವಾತಂತ್ರ್ಯವು ವಿಶ್ವದಲ್ಲೇ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸುತ್ತಿದೆ. ಅದರ ರಕ್ಷಣೆಗಾಗಿ ನಿಲ್ಲುವ ಎಲ್ಲ ಪತ್ರಕರ್ತರನ್ನು ಈ ಇಬ್ಬರು ಪ್ರಶಸ್ತಿ ಪುರಸ್ಕೃತರು ಪ್ರತಿನಿಧಿಸುತ್ತಾರೆ ಎಂದು ನಾರ್ವೆಯ ನೊಬೆಲ್ ಆಯ್ಕೆ ಸಮಿತಿ ಅಧ್ಯಕ್ಷೆ ಬೆರಿಟ್ ರಿಸಾ ಅಂಡರ್ಸನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನೊಬೆಲ್ ಪ್ರಶಸ್ತಿಯನ್ನು ಸ್ಥಾಪಿಸಿದ ಆಲ್ಫ್ರೆಡ್ ನೊಬೆಲ್ ಅವರ ಪುಣ್ಯಸ್ಮರಣೆಯಾದ ಡಿಸೆಂಬರ್ 10ರಂದು ಶಾಂತಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ. ಪ್ರಶಸ್ತಿಯು ಚಿನ್ನದ ಪದಕ ಮತ್ತು 8,55,00,000 ರೂಪಾಯಿನಷ್ಟು ನಗದನ್ನು ಒಳಗೊಂಡಿದೆ. ಭಾರತೀಯ ಮೂಲದ 6 ವರ್ಷದ ಬಾಲಕಿ ಅಲಿಸಾ ಗಾದಿಯಾ ಬ್ರಿಟಿಷ್ ಪ್ರಧಾನಿಯ ದೈನಂದಿನ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿಗೆ ಭಾಜನಲಾಗಿದ್ದಾಳೆ. ಅರಣ್ಯನಾಶ ಮತ್ತು ಹವಾಮಾನ ಬದಲಾವಣೆಯ ಸಮಸ್ಯೆಗಳ ಕುರಿತು ಆಕೆ ಜಾಗೃತಿ ಮೂಡಿಸಿದ್ದಕ್ಕೆ ಈ ಗೌರವ. ಅಲಿಸಾ ಗಾದಿಯಾ UK ಮೂಲದ ಲಾಭರಹಿತ ಕೂಲ್ ಅರ್ತ್ನ ಹವಾಮಾನ ಕಾರ್ಯಕರ್ತೆ ಮತ್ತು ಮಿನಿ ರಾಯಭಾರಿಯಾಗಿದ್ದಾಳೆ. ಇತರರಿಗೆ ಪರಿಸರವನ್ನು ಸಂರಕ್ಷಿಸುವಂತೆ ಪ್ರೋತ್ಸಾಹಿಸುತ್ತಾಳೆ ಹಾಗೂ ಕಸ ತೆಗೆಯುವುದು ಮತ್ತು ಮರಗಳನ್ನು ನೆಡುವುದು ಮುಂತಾದ ಚಟುವಟಿಕೆಗಳನ್ನು ಮಾಡುತ್ತಿದ್ದಾಳೆ. ಈ ಬಗ್ಗೆ ಮಾತನಾಡಿದ ಗಾದಿಯಾ, ಪ್ರಶಸ್ತಿಯನ್ನು ಗೆದ್ದಿರುವುದಕ್ಕೆ ನನಗೆ ನಿಜವಾಗಿಯೂ ಉದ್ವೇಗ ಮತ್ತು ಅಪಾರ ಸಂತೋಷವಾಗ್ತಿದೆ. ನನಗೆ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಪ್ರಶಸ್ತಿ ನೀಡಿದ್ದು ಮತ್ತು ನನಗೆ ಪತ್ರ ಬರೆದಿರುವುದಕ್ಕೆ ಕೃತಜ್ಞಳಾಗಿದ್ದೇನೆ ಎಂದಿದ್ದಾಳೆ. ಇವಿಷ್ಟು ವಿದೇಶ ವಾರ್ತಾ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.